ಎಲ್ರಿಗೂ ನಮಸ್ತೆ. ಕರ್ನಾಟಕ ಚರಿತ್ರೆಯ ಮತ್ತೊಂದು ಸ್ಥಳಕ್ಕೆ ನಿಮ್ಗೆಲ್ಲ ಸ್ವಾಗತ. ನಾನು ಈ ದಿನ ಬಂದಿದ್ದೀನಿ ಕೋಲಾರದಲ್ಲಿರುವಂತಹ ಕೋಲಾರಮ್ಮನ ದೇವಸ್ಥಾನಕ್ಕೆ. ಏನಪ್ಪ ಈ ದೇವಸ್ಥಾನದ ವಿಶೇಷ, ಯಾಕಪ್ಪ ಈ ದೇವಸ್ಥಾನ ಇಲ್ಲಿ ನೆಲೆಯಾಗಿದೆ ಅಂತ ನಿಮ್ಗೂ ಸಹ ಡೌಟ್ ಬರ್ಬೋದು. ಈ ದೇವಸ್ಥಾನ ಸುಮಾರು 3ನೇ ಶತಮಾನದಲ್ಲಿ ಗಂಗರ ಕಾಲದಲ್ಲಿ ಈ ಒಂದು ದೇವಸ್ಥಾನವನ್ನ ಪ್ರತಿಷ್ಠಾಪಿಸಿದ್ದಾರೆ. ಅದು ಗಂಗರ ಕಾಲದಲ್ಲಿ ಅವರ ಕೈಯಿಂದಲೇ ಪ್ರತಿಷ್ಠಾಪಿಸಲ್ಪಟ್ಟ ದೇವಸ್ಥಾನ. ನಮಗೆಲ್ಲ ಇತಿಹಾಸದಲ್ಲಿ ನೋಡುವಂತದ್ದೇ, ಆದ್ರೆ ಗಂಗರ ಕಾಲದಲ್ಲಿ ಆ ರಾಜ ಮನೆತನದವರು ಕೆಲವೊಂದು ಪ್ರದೇಶಗಳಲ್ಲಿ ಕೆಲವೊಂದು ನಿರ್ದಿಷ್ಟವಾಗಿ ದೇವಸ್ಥಾನಗಳನ್ನಾಗಿರ್ಬೋದು, ಸ್ಮಾರಕಗಳನ್ನಾಗಿರ್ಬೋದು ನಿರ್ಮಿಸಿರುವಂತದ್ದು. ಸೊ ಅಂತ ಒಂದು ದೇವಸ್ಥಾನ ಈಗ ಇಲ್ಲಿ ಕೋಲಾರದಲ್ಲಿ ಇದೆ. ಈ ಒಂದು ದೇವಸ್ಥಾನ ಗಂಗರ ಕಾಲದಲ್ಲಿ ಅವರ ಒಂದು ಅಧೀನದಲ್ಲಿ ಸ್ಥಾಪಿಸಿದ್ರು ಸಹ ಇದರ ಒಂದು ಸಂಪೂರ್ಣವಾಗಿ ಅಭಿವೃದ್ಧಿ ಆಗಿರ್ಬೋದು ಅಥವಾ ಇನ್ನಷ್ಟು ಅದರ ಹಿರಿಮೆಯನ್ನು ಹೆಚ್ಚಿಸಿರುವಂತದ್ದು ವಿಜಯನಗರ ಸಾಮ್ರಾಜ್ಯ ಮತ್ತು ಚೋಳ ರಾಜರಿಗೆ ಸಲ್ಲುತ್ತೆ. ಇಲ್ಲಿ ಕೋಲಾರಮ್ಮ ದೇವಿ ಇರುವ ಕಾರಣಕ್ಕಾಗಿ ಇದು ಕೋಲಾರಮ್ಮನ ದೇವಸ್ಥಾನ ಅಂತಲೂ ಸಹ ಕರೀತಾರೆ. ಈ ಒಂದು ಶೈಲಿ, ಇಲ್ಲಿ ಇರುವಂತಹ ಶೈಲಿಯನ್ನ ಬಂದ್ಬಿಟ್ಟು ದ್ರಾವಿಡ ಶೈಲಿಯಲ್ಲಿ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಸರಳತೆಯಿಂದ ಕೆತ್ತನೆಯನ್ನ ಮಾಡಿರುವಂತದ್ದು ನಾವು ನೋಡ್ಬೋದು, ಕಟ್ಟಿರುವಂತದ್ದನ್ನ ನಾವು ನೋಡ್ಬೋದು. ಮತ್ತೆ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಇಲ್ಲಿ ಏನಾದ್ರೂ ಹರಕೆಗಳನ್ನ ಹಾಕೊಂಡ್ರೆ ಆಗಿರ್ಬೋದು ಅಥವಾ ತಮ್ಮ ಇಷ್ಟಾರ್ಥಗಳನ್ನ ಇಲ್ಲಿ ಬಂದು ಈ ದೇವಿಯ ನಿಷ್ಕಲ್ಮಶ ಮನಸ್ಸಿನಿಂದ ಬೇಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಆ ದೇವಿ ಈಡೇರಿಸ್ತಾಳೆ ಅನ್ನೋದು ಇಲ್ಲಿನ ನಂಬಿಕೆ. ಮತ್ತೆ ಇಲ್ಲಿನ ಜನರು ಸಹ, ಭಕ್ತಾದಿಗಳು ಸಹ ಅದನ್ನೇ ಹೇಳ್ತಾ ಇದ್ದಾರೆ. ಈ ದೇವಸ್ಥಾನ ಬಂದು ಕೋಲಾರಮ್ಮ ದೇವಸ್ಥಾನ ಕೋಟೆ ಹತ್ರ ಬರುತ್ತೆ, ಅಂದ್ರೆ ಕೋಲಾರದಲ್ಲಿ ಬರುತ್ತೆ. ಸೊ ಇಲ್ಲಿ ದೇವಸ್ಥಾನದಲ್ಲಿ ಇನ್ನು ಏನೆಲ್ಲ ವಿಶೇಷತೆಗಳಿದೆ, ಮತ್ತೆ ಇನ್ನು ಏನೆಲ್ಲ ಶಾಸನಗಳಿದೆ, ಮತ್ತೆ ಇಲ್ಲಿ ತಮಿಳಿನ ಶಾಸನ ಸಹ ನಾವು ನೋಡ್ಬೋದು. ಇಲ್ಲಿ ಕೆಲವೊಂದು ಶಾಸನಗಳು ಸಹ ನಮ್ಗೆ ಇಲ್ಲಿ ಕಾಣಿಸುತ್ತೆ. ಇದು ರಾಜರ ಆಳ್ವಿಕೆಯಲ್ಲಿ ಇದ್ದಂತಹ ಕಾರಣಕ್ಕಾಗಿ ಇದು ಇನ್ನಷ್ಟು ಒಂದು ಕ್ಯೂರಿಯಾಸಿಟಿ, ಅಂದ್ರೆ ನಮ್ಗೆ ಇನ್ನಷ್ಟು ಒಂದು ಮನಸ್ಸಿಗೆ ಒಂದು ಖುಷಿ ಕೊಡುವಂತಹ ಜಾಗ ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿರುವಂತಹ ಭಕ್ತಾದಿಗಳು ಏನ್ ಹೇಳ್ತಾರೆ ಅದನ್ನೆಲ್ಲ ನಾನು ಕೇಳಿ ನಿಮ್ಮ ಹತ್ರ ಮಾತಾಡಿಸ್ತೀನಿ, ಮತ್ತೆ ನಿಮ್ಗೂ ಸಹ ತೋರಿಸ್ತೀನಿ, ಬನ್ನಿ. ಸರ್, ಈ ದೇವಸ್ಥಾನದ ಸ್ಪೆಷಲ್ ಏನ್ ಸರ್? ನಂಬಿಕೆಗಳು ಅನ್ಕೊಂಡಿದ್ದು ಅಥವಾ ಇಚ್ಛೆಗಳಾಗಿರ್ಬೋದು, ಹರಕೆಗಳಾಗಿರ್ಬೋದು ನೆರವೇರುತ್ತಾ? ಹರಕೆ ಕಟ್ಕೊಂಡಿರೋರು ತುಂಬಾ ನಂಬಿಕೆಯಿಂದ ಪೂರೈಸ್ತಾರೆ. ತುಂಬಾ ನಂಬಿಕೆಯಿಂದ ಇದು ತಾಯಿ ಕೋಲಾರಮ್ಮ ತಾಯಿ ತುಂಬಾ ಜನರಿಗೆ ಒಳ್ಳೇದು ಮಾಡಿದೆಯಂತೆ. ನಾವು ಆ ನಂಬಿಕೆಯಿಂದಾನೆ ತುಂಬಾ ದಿವಸದಿಂದ ಬರ್ತೀವಿ. ನಮಗೂ ಒಳ್ಳೇದಾಗಿದೆ. ಸರ್, ನೀವು ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾವು ಒಂದು 10 ವರ್ಷದಿಂದ ಬರ್ತೀವಿ. ಸರ್, ನಿಮ್ಮ ಜೀವನದಲ್ಲಿ ಇದು ನಿಜ ನಡೆದಿರುವಂತ ಘಟನೆ ಏನಾದ್ರು ಇದೆ? ನಾವು ಅನ್ಕೊಂಡಿದ್ದನ್ನ ಕಣ್ಣಿಗೆ ಕಾಣೋ ದೇವ್ರಲ್ಲ, ನಾವು ಅನ್ಕೊಂಡಿರೋದನ್ನ ನೆರವೇರ್ತದೆ, ಅದಂತೂ ಖಂಡಿತ. ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ ಈ ದೇವಸ್ಥಾನದ ಬಗ್ಗೆ? ತುಂಬಾ ಒಳ್ಳೇದು. ನೀವು 4 ಜನಕ್ಕೆ ತಿಳಿಸಿ, ಇನ್ನ ಅಭಿವೃದ್ಧಿ ಆಗ್ಲಿ, ಒಳ್ಳೇದಾಗ್ಲಿ. ಶುಭೋದಯ. ಸರ್ ನಮಸ್ತೆ. ಈ ದೇವಸ್ಥಾನಕ್ಕೆ ನೀವು ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್? ಸುಮಾರು 30 ವರ್ಷದಿಂದ ಬರ್ತಾ ಇದ್ದೀನಿ ಸರ್. ಇಲ್ಲಿ ಏನಾದ್ರು ಹರಕೆ ಅಥವಾ ಇಚ್ಛೆಗಳನ್ನ ಬೇಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಅದು ನೆರವೇರುತ್ತಾ? ಖಂಡಿತ. ನಂಬಿದ್ರೆ ದೇವರು ಅವ್ರೇನ್ ಅನ್ಕೊಂಡಿದಾರೋ ಅದನ್ನ ಸಾಧನೆ ಆಗೇ ಆಗುತ್ತೆ. ನಿಮ್ಗೆ ಅದರ ಅನುಭವ ಆಗಿದೆ. ಸರ್, ಈ ದೇವಸ್ಥಾನದ ಇನ್ನೇನಾದ್ರೂ ಸ್ಪೆಷಲ್ ಇದೆಯಾ? ಇದೆ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು. ಈಗ ನಾನು ಟ್ರಾಫಿಕ್ ಸ್ಟೇಷನ್ ಅಲ್ಲಿ ಇದೆ, ಹೆಡ್ ಕಾನ್ಸ್ಟೇಬಲ್ ಆಗಿ. ಆಗ ನನಗೆ ಟ್ರಾಫಿಕ್ ಸ್ಟೇಷನ್ ಇಂದ ನಾನು ಗಲ್ಪೇಟೆಗೆ ಹೋಗ್ಬೇಕು ಅನ್ನೋ ಮನಸ್ಸಲ್ಲಿತ್ತು. 7 ಜನ ಇದು ಪೋಸ್ಟಿಂಗ್ ಇದ್ದಿದ್ದು, 7 ಜನ ಹೋಗಿದ್ವಿ. ನನಗೆ ಗಲ್ಪೇಟೆಗೆ ಹೋಗ್ಬೇಕು ಅನ್ನೋ ಉದ್ದೇಶ ಇತ್ತು. ಅದು ಬಿಟ್ಟು ಎಲ್ಲರಿಗೂ ಅವ್ರವ್ರ ಪ್ಲೇಸ್ ಗೊತ್ತು. ನನಗೆ ಇನ್ನು ಆ ಪ್ಲೇಸ್ ನನ್ನ ಮನಸ್ಸಲ್ಲಿತ್ತು, ಅದು ಯಾರು ಕೇಳಲಿಲ್ಲ, ಅದು ನನಗೆ ಸಿಕ್ತು. ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ನಡೆದಿದೆ. ಮತ್ತೆ ಇದೇ ಕೋಲಾರದಲ್ಲಿ ನಾನು 34 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಸೇರಿರೋದಿಲ್ಲ. ಈಗ ನಾನು 31ಗೆ ರಿಟೈರ್ಡ್ ಆಗ್ತಾ ಇದ್ದೀನಿ. ನಮ್ಮ ವೀಕ್ಷಕರಿಗೆ ಈ ದೇವಸ್ಥಾನದ ಬಗ್ಗೆ ಏನ್ ಹೇಳ್ತೀರಾ ಸರ್? ವೀಕ್ಷಣೆ ಇದು ನಂಬಿದ್ರೆ ದೇವರು ಯಾವುದೇ ರೀತಿಯಲ್ಲಿ ಅವ್ರನ್ನ ಏನ್ ಅನ್ಕೊಂಡಿರ್ತಾರೋ ಅದು 100% ನೆರವೇರುತ್ತೆ. ನಂಬಿಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಅದು ಖಂಡಿತವಾಗ್ಲೂ ಅವರು ಪರೀಕ್ಷೆ ಮಾಡಬೇಕಾದ್ರೆ ಯಾವುದೇ ರೀತಿಯಲ್ಲಿ ಬಂದು ಇಲ್ಲಿ ಪೂಜೆ ಮಾಡಿ ನನಗೇನಾದ್ರು ಆಗಬೇಕು ಅನ್ನೋ ಉದ್ದೇಶ ಅವ್ರು ನೆನೆಸ್ಕೊಂಡು ಹೋದರೆ ಖಂಡಿತವಾಗ್ಲೂ ಆಗೇ ಆಗ್ತದೆ. ನಾನು ಮತ್ತೆ ಇನ್ನೊಂದು ಹೇಳಬೇಕಾದ್ರೆ, ಈಗ ನಾನು ಗಲ್ಪೇಟೇಷನಲ್ಲಿ ಡ್ಯೂಟಿ ಮಾಡ್ತಿದ್ದೆ. ಇನ್ನು 6 ವರ್ಷ ಆಗಿತ್ತು ನಾನು ASIಗೆ ಟ್ರಾನ್ಸ್ಫರ್ ಆಗಬೇಕಾಯ್ತು. ಮತ್ತೆ ಆ ತಾಯಿನ ಬೇಡ್ಕೊಂಡೆ, ನಾನು ಸೇರಿದ್ದೀನಿ ತಾಯಿ, ನಾನು ಇಲ್ಲೇ ನಿವೃತ್ತಿ ಆಗಬೇಕು ಅನ್ನೋ ಉದ್ದೇಶ ಇತ್ತು. ಮತ್ತೆ ಅದೇ ನಾನು ಗಲ್ಪೇಟೆಯಿಂದ ರೂರಲ್ಗೆ ಟ್ರಾನ್ಸ್ಫರ್ ಆಯಿತು. ಮತ್ತು ನಾನು ನಮ್ಮ SP ಸಾಹೇಬರು, ನಾರಾಯಣ್ ಸಾಹೇಬ್ SP ಸಾಹೇಬರು ತುಂಬ ಅವರು
ಒಳ್ಳೆಯವರು. ಬಟ್ ಕೇಳಿದ್ರು ಯಾಕೆ ನೀನು ಅಂತ. ಸರ್ ನನಗೇನಿಲ್ಲ, ನನ್ನ ಗಲ್ಪೇಟೆಯಲ್ಲೇ ನನಗೆ 3 ತಿಂಗಳು ನಂದು ಇದೆ, ನನಗೆ ಮತ್ತೆ ಅಲ್ಲಿ ಕೊಟ್ರೆ ಅಂತ ಮತ್ತೆ ನನಗೆ ಅಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ಮತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಲೋಕೇಶ್ ಸಾಹೇಬರು ಅವರು ನೀವು ಇಲ್ಲೇ ಕೆಲಸ ಮಾಡಿದ್ರೆ ಚೆನ್ನಾಗಿತ್ತು ಅಂತ ಹೇಳಿದ್ರು. ಇಲ್ಲ ಸರ್, ಪ್ರಮೋಷನ್ ತಗೊಂಡು ನಾನು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದೆ. ಈಗ ನಾನು ಪ್ರಮೋಷನ್ ತಗೊಂಡು ಮತ್ತೆ ರೂರಲ್ ಸ್ಟೇಷನಲ್ಲಿ ಈಗ ಕೆಲಸ ಮಾಡ್ತಾ ಇದ್ದೀನಿ. ಇನ್ನು ಕೇವಲ ಈ 31 ಈಗ ಅರ್ಥ ಆಯ್ತಾ, ಇವತ್ತು 22, ಇನ್ನು ಕೇವಲ 9 ದಿನ ಇದೆ ನಂದು ನಿವೃತ್ತಿ ಜೀವನ. ಅದಕ್ಕೆ ಈ ತಾಯಿನ ಯಾಕಂತ ಹೇಳಿದ್ರೆ ನಂಬಿದ್ರೆ ಖಂಡಿತವಾಗ್ಲೂ ಆಗೇ ಆಗ್ತದೆ. ಮಕ್ಳು ಇಲ್ದವರು ಮಕ್ಕಳು ತಾಯಿ ಸಂತಾನ ಭಾಗ್ಯ ಕೊಡ್ತಾಳೆ, ವಿದ್ಯೆ ಇಲ್ದವ್ರಿಗೆ ವಿದ್ಯೆ ಕೊಡ್ತಾಳೆ, ಕೆಲಸ ಇಲ್ದವ್ರಿಗೆ ಕೆಲಸ ಆಗ್ತಿರುತ್ತೆ. ನಂಬಿದ್ರೆ ತಾಯಿ ಯಾವುದೇ ರೀತಿಯಲ್ಲಿ ಕೈ ಬಿಡೋದಕ್ಕೆ ಒಂದು ನಿರ್ದೇಶನ ಇದೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ವೆಲ್ಕಮ್ ಸರ್ ನಮಸ್ತೆ. ನಮಸ್ತೆ ಸರ್, ಇಲ್ಲಿ ಕೋಲಾರಮ್ಮ ಟೆಂಪಲ್ ನ ವಿಶೇಷತೆ ಏನು ಸರ್? ಮೇಡಮ್, ಎಲ್ಲರೂ ಹೇಳ್ತಾರೆ ಈ ಗ್ರಾಮದ ದೇವತೆ ಅಂತ ಹೇಳಿ. ನಾವು ಇವತ್ತೇ ಬಂದಿರೋದು. ತುಂಬಾ ಜನ ಹೇಳ್ತಾರೆ ಇದರೆಲ್ಲ ಒಂದೇ ಒಳ್ಳೇದಾಗಿದೆ. ತುಂಬಾ ಪುರಾತನ ಕಾಲದಿಂದ 1000 ಇಸ್ವಿ ಹಿಂದೆ ದೇವರು ಚೋಳರಾಜ ಕಟ್ಟಿದಂತ ದೇವಸ್ಥಾನ. ಸೊ ಭಕ್ತಾದಿಗಳು ಎಲ್ಲ ಕಡೆಯಿಂದ ಊರುಗಳಿಂದ ಬರ್ತಾರೆ ಇಲ್ಲಿ ನೋಡೋದಕ್ಕೆ. ತುಂಬಾ ಅಪರೂಪವಾಗಿದೆ, ವಿಶೇಷವಾಗಿದೆ ಇಲ್ಲಿನ ಹೊರಗಡೆ ದೇವಸ್ಥಾನಗಳು. ಸೊ ಏನೇ ಕೋರಿಕೆ ಅವರು ಇಲ್ಲಿ ಅಮ್ಮನ ಪ್ರಾರ್ಥನೆ ಮಾಡಿದ್ರೆ ಸಲ್ಲುತ್ತೆ ಅನ್ನೋದು ನಂಬಿಕೆ. ಎಲ್ಲರೂ ಬಂದು ನೋಡ್ಬೋದು. ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್ ಇದು ದೇವಸ್ಥಾನ? ಇಲ್ಲ, ನಮ್ಮ ತಾತ ಅವರೆಲ್ಲ ಇಲ್ಲಿ ಹುಟ್ಟಿ ಬೆಳೆದಿದ್ರು. ನಾವು ಈಗ ಬೇರೆ ಕಡೆ ಶಿಫ್ಟ್ ಆದ್ವಿ. ಆಮೇಲೆ ಹೇಳಿದ್ರು ಇಲ್ಲಿ ನಿಮ್ಮವರು ಪೂರ್ವಿಕರು ಇಲ್ಲಿದ್ರು ಅಂತ ಹೇಳಿ. ಅದಕ್ಕಾಗಿ ನಾವು ಬಂದು ನೋಡ್ಕೊಂಡು ಹೋಗ್ತಾ ಇದ್ವಿ. ನೀವು ಇದು ಮೊದಲನೇ ಬಾರಿಗೆ ಅಥವಾ ಬರ್ತಾ ಇದ್ದೀರಾ? ಇದೇ ಮೊದಲನೇ ಬಾರಿಗೆ. ಯಾಕಂದ್ರೆ ಮುತ್ತಾದಂದ್ರು ಇಲ್ಲಿ ಇದ್ದಿದ್ರಂತೆ, ವಾಸವಾಗಿದ್ದು. ಇಲ್ಲಿಂದ ಬೇರೆ ಕಡೆ ಹೋಗಿದ್ವಿ ನಾವು. ಅಂದ್ರೆ ಈಗ ಅವ್ರು ಹೇಳ್ತಾರಂತ ನಂಬಿಕೆ ಹರಕೆಗಳನ್ನ ತೀರ್ಸೋದಾಗಿರ್ಬೋದು ಅಥವಾ ಹರಕೆಗಳನ್ನ ಹಾಕೊಂಡು ನೆರವೇರಿಸೋದಾಗಿರ್ಬೋದು, ಅದನ್ನ ಮೇಡಮ್ ಅವ್ರ ಇಚ್ಛೆಗೆ ತಕ್ಕಂಥದ್ದು. ಏಕೆಂದ್ರೆ ಈಗ ನಾವು ನಿಮ್ಮ ಒಳ್ಳೆ ಮನಸ್ಸಿನ ಕೋರಿಕೆ ಭಗವಂತ ಆಶೀರ್ವಾದ ಮಾಡ್ತಾರೆ. ಆ ರೀತಿ ಅಮ್ಮ ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ಆ ಒಂದು ನಂಬಿಕೆಯಿಂದ ಎಲ್ಲರೂ ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಸಕಲವೂ ಒಳ್ಳೇದಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.